ವೆಲ್ಕಮ್ ಟು ದ ಶ್ರುತಿ ರಾಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೇನು ಮಾಡ್ತಿದ್ದೀನಿ ಅಂದರೆ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ನನ್ನ ಮಕ್ಳಿಗೆ ತುಂಬ ಇಷ್ಟ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ಫ್ಯಾನ್ ಇಟ್ಕೊಳ್ಳೋಣ. ಒಂದು ಫ್ಯಾನ್ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಹೊಸ ಥರ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಒಂದ್ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇದು ನನ್ನ ಮಕ್ಳಿಗಂತೂ ತುಂಬ ಇಷ್ಟಪಡ್ತಾರೆ. ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ದಿದೆ. 1-2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಲವಂಗ, 1 ಏಲಕ್ಕಿ, ಸೋಂಪು, ಒಂದು ಸ್ವಲ್ಪ ಜೀರಿಗೆ, ಈರುಳ್ಳಿ, ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಗ್ರೇವಿ ಚೆನ್ನಾಗಿ ಬರುತ್ತೆ ಫ್ರೈ ಚೆನ್ನಾಗಿ ಮಾಡ್ಕೊಂಡಷ್ಟು. ನಮ್ಮನೇಲಿ 4 ಜನ, ನಾನು, ನನ್ನ ಗಂಡ, 2 ಮಕ್ಕಳು. ಅದಕ್ಕೆ 2 ಟೊಮೊಟೊ ಹಾಕೊಂಡೆ. ನಿಮಗೆ ಜಾಸ್ತಿ ಜನ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಇಂಗ್ರೀಡಿಯೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಸ್ವಲ್ಪ ಇದೆಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಸಾಫ್ಟ್ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಇವಾಗ ಸಾಫ್ಟ್ ಆಗಿದೆ. ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎರಡೂ ಆ್ಯಡ್ ಮಾಡಿದ್ರೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕೂಲ್ ಆಗಬೇಕು ಇದು. ಅಷ್ಟರಲ್ಲಿ ಆ ಕಡೆ ಮೊಟ್ಟೆ ಇಟ್ಕೊಂಡ್ಬಿಡೋಣ. ದಿನ ಮಕ್ಳಿಗೆ ನಾನು ಮೊಟ್ಟೆ ಕೊಡ್ತೀನಿ. ಇದರಿಂದ ಮಕ್ಳಿಗೆ ಮೆಮೊರಿ ಪವರು ತುಂಬ ಚೆನ್ನಾಗಿರುತ್ತೆ. ನಾವು ಮಕ್ಳಿಗೂ ಆರೋಗ್ಯಕ್ಕೂ ಒಳ್ಳೆಯದು. ಡೈಲಿ ಕೊಡ್ತೀನಿ ಮಕ್ಳಿಗೆ. ಮಂಡೇ ಥರ್ಸ್ಡೇ ಬಿಟ್ಟು ನಾವು ಡೈಲಿ ಕೊಡ್ತೀವಿ. ಸ್ವಲ್ಪ ತುಂಬಾ ಕೂಲ್ ಆಗಬೇಕು. ಬಿಸಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಡಿಫ್ರೆಂಟಾಗಿ ಬರುತ್ತೆ. ಸೊ ತಣ್ಣಗಾಗಬೇಕು. ಇವಾಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಇದನ್ನ ಪೇಸ್ಟ್ ಮಾಡ್ಕೊಬೇಕು ಫೈನ್. ಈಗ ರುಬ್ಬಿಟ್ಕೊಂಡೆ. ರುಬ್ಬಾದ್ಮೇಲೆ ಮತ್ತೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದೇ ಫ್ಯಾನ್ಗೆನೆ ಸ್ವಲ್ಪ ತುಪ್ಪ ಹಾಕೋಣ. ಬೆಣ್ಣೆನಾದರೂ ಹಾಕೊಬೋದು, ಆಪ್ಷನಲ್. ನಾನು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಮನೇಲೆ ಮಾಡಿಟ್ಕೊಂಡಿರೋದು. ತುಪ್ಪ ಕಾಯ್ದ್ಮೇಲೆ ಈರುಳ್ಳಿ ಹಾಕೋಣ. ಹೋಮ್ ಮೇಡೇ ಮನೇಲೆ ಮಾಡ್ಕೊಂಡಿರೋದು. ದಿನ ಆಗಂಕೆನೆ ತೆಗೆದು ಇಟ್ಬಿಟ್ಟು ನಾನೇ ಹೋಮ್ ಮಾಡ್ಕೊಂಡಿರೋದು. ಅದ್ರದ್ದು ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಈರುಳ್ಳಿ ಇದಾಗುತ್ತಂತ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಪುಡಿ ಹಾಕೋಣ. ನಮ್ಮ ಮನೆಯಲ್ಲಿ ಮಕ್ಕಳು ಖಾರ ತಿನ್ನಲ್ಲ, ಸ್ವಲ್ಪನೇ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಹಾಕೋಣ. ಇದಕ್ಕೆ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನೀರು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅದು ಚೆನ್ನಾಗಿ ಕುದಿಬೇಕು.
ಉಪ್ಪು ಹಾಕೊಳ್ಳಿ. ಅವಾಗ ಸ್ವಲ್ಪ ಹಾಕಿದ್ದೀವಿ, ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಪನ್ನೀರ್ ಹಾಕೊಳ್ಳೋಣ. ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗೋ ತನಕ ಲಿಡ್ನ ಕ್ಲೋಸ್ ಮಾಡೋಣ. ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಫ್ರೆಶ್ ಕ್ರೀಮ್ ಹಾಕಬೇಕು. ಬಟ್ ಮನೇಲಿ ಫ್ರೆಶ್ ಕ್ರೀಮ್ ಇಲ್ಲ, ಅದಕ್ಕೆ ಹಾಲಿನ ಕೆನೆಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಬೀಟ್ ಮಾಡ್ಕೊಂಡು ಇದು ಫ್ರೆಶ್ ಕ್ರೀಮ್, ಹೋಮ್ ಮೇಡ್ ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ. ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡೋಣ. 1-2 ನಿಮಿಷ ಮಿಕ್ಸ್ ಮಾಡೋಣ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಏನು ಕುದಿಸೋದು ಬೇಡ. ಇವಾಗ ಕಸೂರಿ ಮೇಥಿ ಹಾಕೊಳ್ಳೋಣ. ಕಸೂರಿ ಮೇಥಿ ಹಾಕೊಂಡು ನೋಡಿ ಥಿಕ್ನೆಸ್ ಆಗಿದೆ, ಆದರೆ ಇನ್ನೂ ಗಟ್ಟಿ ಬರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಚಪಾತಿ, ಪೂರಿ, ಗೀ ರೈಸ್ ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇನ್ನೂ ತುಂಬ ಥಿಕ್ನೆಸ್ ಬರುತ್ತೆ. ಇವಾಗ ಪನ್ನೀರ್ ಮಸಾಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.